ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ವಾವ್. ಅಣ್ಣ ನಿಂಗ್ ಒಂದ್ ಹಾಕ್ಲಾ ಎರಡ್ ಹಾಕ್ಲಾ? ಒಂದ್ ಹಾಕೋ ಕಂದ, ನೀನ್ ತಿನ್ನು. ಓಕೆ, ಒಂದ್ ಹಾಕ್ತೀನಿ. ಅದು ನಿನಗೆ ಇಷ್ಟವಾದ ಮೀನಲ್ವಾ? ಓಕೆ. ನೋಡಿದ ತಕ್ಷಣ ತಂದ್ಬಿಟ್ಬೇಕಂದ. ನೋಡ್ದನ್ನೇ ಬಾಯಲ್ಲಿ ನೀರ್ ಬರ್ತಾ ಇದೆ. ಸಾಕ್ ಸಾಕ್ ಸಾಕಮ್ಮ 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 ಸಾಕಮ್ಮ. ಆಹಾ, ವಾವ್. ಉಪ್ಪು ಹುಳಿ ಖಾರ ಎಷ್ಟು ಹದವಾಗಿದೆ ಅಲ್ಲ? ಹೌದಣ್ಣ. ಮೆಣಸು ಸ್ವಲ್ಪ ಜಾಸ್ತಿ ಇದೆ, ಸಖತ್ತಾಗಿದೆ. ಆಹಾ ಅಣ್ಣ ಈ ಚಳಿಗ್ ಸಕ್ಕದಾಗಿದೆ ಅಣ್ಣ. ಸೂಪರ್ ಆಗಿದೆ ಕಂದ. ಶಂಕರು, ಅಮೋರೆ, ಇಲ್ಲೆಲ್ಲಾದ್ರೂ ಮೀನೂಟ ಸಿಗೋ ಹೋಟೆಲ್ ಇದ್ಯಾ? ಹೋಟೆಲ್ ಯಾಕಮ್ಮೋರೆ? ಮನೇಲಿ ನೀವೇ ಮೀನ್ ಸಾರು ಮಾಡಿದಿರಲ್ಲ. ಇವ್ರಿಬ್ರು ಬಾರಿಸ್ತಾ ಇರೋದ್ ನೋಡಿದ್ರೆ ನಮ್ಮಿಬ್ರಿಗೂ ಉಳಿಸ್ತಾರೆ ಅಂತ ನಿಂಗೆ ಅನ್ನಿಸ್ತಿದ್ಯಾ? ಮೀನ್ ಸಾರ್ ಮಾತ್ರ ತುಂಬಾ ಟೇಸ್ಟಿ ಆಗಿದೆ ಅಲ್ವಾ ಅದ್ಕೆ? ಯಾರಿಗ್ ಗೊತ್ತು? ಯಾಕೆ ನೀವ್ ತಿಂದಿಲ್ವಾ? ತಿನ್ನಕ್ ನಿಮ್ ಅಣ್ಣ ಬಿಟ್ರೆ ತಾನೆಮ್ಮ. ನಮ್ಮನೆ ಕುಲದೇವತೆ ಇನ್ನು ಬಂದಿಲ್ಲ, ಅವಳು ಬಂದ್ಮೇಲ್ ಕೊಡ್ತೀನಿ ಅಂತ ಮೀನ್ ಸಾರಿನ ಪಾತ್ರೆನ್ ರೂಮಲ್ಲಿಟ್ಟು ಅದಕ್ಕೊಂದಿಷ್ಟು ದೊಡ್ಡ ಬೀಗ ಜಡ್ದು ಆ ಬೀಗದ ಕೈಯಿಂದ ಸೊಂಟದಲ್ಲಿ ಸಿಗಿಸ್ಕೊಂಡು ಓಡಾಡ್ತಿದ್ದಾರೆ. ಅಯ್ಯೋ ಅಯ್ಯೋ, ನಾನು ಮರ್ತೋಗ್ಬಿಟ್ಟಿದ್ದೆ. ನನ್ನ ತಂಗಿ ಬಂದಾಯ್ತಲ್ಲ, ಈಗ ನೀವು ಕೂತ್ಕೊಳ್ಳಿ, ತಿನ್ನಿ. ಯಾರು ಬೇಡ ಅಂದವ್ರೀಗ? ಸ್ವಾಮಿ, ಇವಾಗ ನೆನ್ಪಾಯ್ತಾ ಇನ್ನೂ 2 ಜೀವ ಮನೆಯಲ್ಲಿದೆ ಅಂತ? ಅದ್ಕೆ ಪಾಪ ಅಣ್ಣ ನನಗೋಸ್ಕರ ಇಷ್ಟೋ ತನಕ ವೇಟ್ ಮಾಡಿ ಇವಾಗ ತಾನೇ ತಿಂತಿದ್ದಾನೆ. ಅಣ್ಣ ತಗೊಳ್ಳೋಣ, ಚೆನ್ನಾಗಿದೆ. ವೇಟ್ ಮಾಡ್ದವ್ರ ಲೆಕ್ಕ ಬಂತು, ಈ ಮೀನ್ ಸಾರ್ ಮಾಡಿರೋರ್ ಲೆಕ್ಕ ಇಲ್ಲ ಅಲ್ವಾ? ನೀನ್ ಏನೇ ಮೀನ್ ಸಾರ್ ಮಾಡಿದ್ರು ನನ್ ತಂಗಿ ತಿನ್ಸಿದ್ಲಲ್ಲ, ಆ ಕೈ ಮುಟ್ಟಿದ ತಕ್ಷಣ ಮೀನಿನ ರುಚಿನೇ ಬೇರೆ ಬಂದ್ಬಿಡ್ತು. ಅಣ್ಣ ಸುಮತಿ, ನನ್ ತಂಗಿ ನಂಗೆ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಈಗ್ಲೇ ತೆಳಗಾಗಿಲ್ವಾ? ಈ ಮನೆಗ್ ನೀವಿಬ್ರೇ ದೃಷ್ಟಿ ಬೊಂಬೆ, ನನಗ್ ಹೇಳ್ತೀರಾ? ಓ ಅಯ್ಯೋ,